ಫುಟ್ಪಾತಲ್ಲಿ ಹಾಕಂಗಿಲ್ಲ. ಈ ದಿನ ನಾವು ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಎವಿಕೆ ರಸ್ತೆಯಲ್ಲಿ ಎವಿಕೆ ಕಾಲೇಜ್ ಮುಂಭಾಗದಲ್ಲಿ ಅನಧಿಕೃತವಾಗಿ ಯಾರ್ಯಾರು ತಳ್ಳಗಾಡಿ ನಿಂತ್ಕೊಂಡಿದ್ರು ಮತ್ತು ಅಲ್ಲೇ ಇಟ್ಟಿದ್ರು ಅವ್ರನ್ನೆಲ್ಲ ಈಗ ತೆರವುಗೊಳಿಸಿದ್ದೀವಿ. ಈಗ ಮತ್ತೆ ಈಗ ತದನಂತರದಲ್ಲಿ ಈಗ MG ರೋಡಲ್ಲಿ ಇಲ್ಲೂ ಕೂಡ ಅನಧಿಕೃತವಾಗಿ ಮುಖ್ಯ ರಸ್ತೆಗಳಲ್ಲಿ ತಳ್ಳಗಾಡಿ ಮುಖಾಂತರ ಸಾರ್ವಜನಿಕ ಓಡಾಡೋ ಸ್ಥಳಗಳಲ್ಲಿ ಇಟ್ಟಿದ್ದರಿಂದ ಅದನ್ನು ಕೂಡ ತೆರವುಗೊಳಿಸಿದ್ದೀವಿ. ಈಗ ನಾವು ಇವ್ರ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳೋದೇನೆಂದರೆ, ಮುಖ್ಯ ರಸ್ತೆಗಳಲ್ಲಿ ಮತ್ತು ಅಡ್ಡ ರಸ್ತೆಗಳಲ್ಲಿ, ಮುಖ್ಯ ರಸ್ತೆಗಳು ಯಾವ ಜಾಯಿನ್ ಆಯಿತು ಆ ರಸ್ತೆಗಳಲ್ಲಿ ಬೀದಿ ಬದಿ ವ್ಯಾಪಾರ ಅಂದರೆ ತಳ್ಳಗಾಡಿನ ಅಲ್ಲೇ ಇಡೋದನ್ನು ಈಗಾಗಲೇ ಕೋರ್ಟು ಕೂಡ ಮತ್ತು ಎಲ್ಲರೂ ನಿಷೇಧ ಮಾಡಿದ್ದಾರೆ. ಸಾರ್ವಜನಿಕರು ಓಡಾಡೋಂಥ ಸ್ಥಳಗಳವು ಅಲ್ಲಿ ಇಡೋವಂಥದ್ದು ಆಗೋದಿಲ್ಲ. ಈಗ ನಾವು ಈಗಾಗಲೇ ಒಂದು ವಾರದಿಂದ ಎಲ್ಲರಿಗೂ ಕೂಡ ಎಚ್ಚರಿಕೆಯನ್ನು ನೀಡ್ಕೊಂಡು ಬರ್ತಾಯಿದ್ದೀವಿ. ಈಗ ನಿನ್ನೆ ಮತ್ತು ಇವತ್ತು 2 ದಿನ ಕಾರ್ಯಾಚರಣೆ ಆಗಿದೆ. ನಾಳೆ ಈಗ ಡೈರಿ ಸರ್ಕಲಲ್ಲಿ ಏನು ಆ ಮಳಿಗೆಗಳಿದ್ದಾವೆ ಅವನ್ನೆಲ್ಲ ತೆರವುಗೊಳಿಸೋವಂಥದ್ದು ನಾಳೆ ಇಟ್ಕೊಂಡಿದ್ದೀವಿ. ಹಾಗಾಗಿ ಅಲ್ಲಿ ಇರ್ತಕ್ಕಂಥವ್ರು ನಾವು ಈಗಲೇ ಎಚ್ಚರಿಕೆ ಕೊಡೋದೇನೆಂದರೆ, ನೀವು ತೆರವುಗೊಳಿಸ್ಕೊಂಡ್ರೆ ನಮ್ಮದೇನೂ ಇದಿಲ್ಲ. ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಅದಲ್ಲಿದ್ದರೆ ನಮ್ಮ ಸಿಬ್ಬಂದಿ ಮತ್ತು ಮಹಾನಗರ ಪಾಲಿಕೆ ಅಧಿಕಾರಿ ಸಿಬ್ಬಂದಿಗಳು ಅದನ್ನು ತೆರವುಗೊಳಿಸುವಂಥ ಕಾರ್ಯಕ್ರಮ ಮಾಡ್ತೀವಿ. ಆಮೇಲೆ ವಕೀಲರು ಕೆಲವರು ಸಾರ್ವಜನಿಕರು ಇವತ್ತು ಬೆಳಗ್ಗೆ ಕೇಳಿದ್ರು, ಅವ್ನು ನೋಟಿಸ್ ಕೊಟ್ಟು 15 ಟೈಮ್ ಕೊಡಬೇಕಂತ ಯಾರ್ಯಾದ್ರು ಸರ್, ಪಬ್ಲಿಕ್ ರಸ್ತೆಗೆ ಯಾವುದೇ ಥರದ ನೋಟಿಸ್ ಕೊಡುವಂಥದ್ದು ಇಲ್ಲ ಸರ್. ಇದು ಸಾರ್ವಜನಿಕರ ರಸ್ತೆ. ನೋಟಿಸು ಅವ್ರಿಗೇನು ಯಾವುದೇನು ಸ್ಥಳ ಏನು ಅವ್ರಿಗೇನು ನಿಗದಿಪಡಿಸಿ ಅವ್ರಿಗೇನು ಇದು ಮಾಡಿರೋದಿಲ್ಲ. ವ್ಯಾಪಾರ ಮಾಡ್ಕೋಬೇಕು, ಹೋಗ್ಬೇಕಷ್ಟೇ. ಅದು ಬಿಟ್ಟರೆ ಬೇರೆ ಏನು ಆಪ್ಷನ್ ಇರೋದಿಲ್ಲ. ಬಟ್ ಮುಖ್ಯ ರಸ್ತೆಗಳಲ್ಲಿ ಅದು ನಿಷೇಧವಾಗಿದೆ. 50 ರೂಪಾಯಿ ದಿನ ಕಟ್ತಾ ಇದ್ವು ಅಂತ ಹೇಳ್ಕೊಂಡಿದ್ದಾರೆ ವ್ಯಾಪಾರಸ್ಥರು. ಸರ್, 50 ರೂಪಾಯಿ ಕಟ್ಟುವಂಥದ್ದು ಒಳಗಡೆ ರಸ್ತೆಗಳಲ್ಲಿ, ಮುಖ್ಯ ರಸ್ತೆಗಳಲ್ಲ. ಸಾರ್ವಜನಿಕರು ಓಡಾಡೋಂಥ ರಸ್ತೆಗಳಿಗೆ ನಾವು ಯಾವುದೇ ಥರದ ಬೀದಿ ವ್ಯಾಪಾರನ ನಾವು ಕೊಟ್ಟಿಲ್ಲ. ಅದು ರೋಡ್ ಸೇಫ್ಟಿ ಆ್ಯಕ್ಟ್ ವಿರುದ್ಧವಾಗಿರ್ತದೆ. ನಾವು ಏನೇ ಮಾಡಿದ್ರೂ ಒಳಗಡೆ ರಸ್ತೆಗಳಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ಮಾಡ್ಕೋಬೇಕು.